ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಹೈದರಾಬಾದ್ನ ರಾಜೀವ್ ಗಾಂಧಿ ಸ್ಟೇಡಿಯಂನಲ್ಲಿ ಅಕ್ಷರಶಃ ರನ್ ಮಳೆಗೆ ಸುರಿದಿದೆ. ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಈ ಪಂದ್ಯದಲ್ಲಿ ಅಭಿಷೇಕ್ ಶರ್ಮಾ ಅವರ ಮಹಾಶತಕದ ಅಬ್ಬರಕ್ಕೆ ಡೆಲ್ಲಿ ಬೌಲರ್ಗಳು ಕಂಗಾಲಾದರು. ಕ್ಯಾಪ್ಟನ್ ಇಶಾನ್ ಕಿಶನ್ ನೇತೃತ್ವದ ಹೈದರಾಬಾದ್ ಪಡೆ 47 ರನ್ಗಳ ಭರ್ಜರಿ ಜಯ ಸಾಧಿಸಿ ತವರಿನಲ್ಲಿ ಸತತ 3ನೇ ಗೆಲುವು ದಾಖಲಿಸಿದೆ. ಹಾಗಾದರೆ ಕೇವಲ 68 ಎಸೆತಗಳಲ್ಲಿ 135 ರನ್ ಸಿಡಿಸಿದ ಅಭಿಷೇಕ್ ಶರ್ಮಾ ಅವರ ಆ ಸ್ಫೋಟಕ ಬ್ಯಾಟಿಂಗ್ ಹೇಗಿತ್ತು? ಹೆನ್ರಿಚ್ ಕ್ಲಾಸಿನವರ ಆ ಡೆತ್ ಓವರ್ಸ್ ಫಿನಿಶಿಂಗ್ ಟಚ್ ಹೇಗಿತ್ತು? ಹಾಗೂ ಜೂನಿಯರ್ ಮಾಲಿಂಗ ಎಂದೇ ಕರೆಸಿಕೊಳ್ತಾ ಇರುವ ಇಶಾನ್ ಮಾಲಿಂಗ ಅವರ ಬೆಂಕಿಯಂತ ಬೌಲಿಂಗ್ ದಾಳಿಗೆ ಡೆಲ್ಲಿ ಮಕಾಡೆ ಮಲಗಿದ್ದು ಹೇಗೆ? 243 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ಸೋತಿದ್ದಲ್ಲಿ ಎಲ್ಲ ಇಂಟ್ರೆಸ್ಟಿಂಗ್ ಹೈಲೈಟ್ಸ್ ಅನ್ನ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಅಭಿಷೇಕ್ ಶರ್ಮಾ ಸಿಡಿಲಬ್ಬರ, ಡೆಲ್ಲಿ ಬೌಲರ್ಗಳು ಧೂಳಿಪಟ. ಸ್ನೇಹಿತರೆ, ಮೊದಲು ಬ್ಯಾಟಿಂಗ್ಗೆ ಇಳಿದ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಟ್ರಾವಿಸ್ ಹೆಡ್ 37 ರನ್ ಹಾಗೂ ಅಭಿಷೇಕ್ ಶರ್ಮಾ ಭರ್ಜರಿ ಆರಂಭ ಒದಗಿಸಿಕೊಟ್ರು. ಆದರೆ ಅಸಲಿ ಆಟ ಶುರುವಾಗಿದ್ದೇ ಹೆಡ್ ವಿಕೆಟ್ ಬಿದ್ದ ಮೇಲೆ. ಮೈದಾನದ ಮೂಲೆ ಮೂಲೆಗೂ ಸಿಕ್ಸರ್ ಬೌಂಡರಿಗಳ ಸುರಿಮಳೆಗರೆದ ಅಭಿಷೇಕ್ ಶರ್ಮಾ ಡೆಲ್ಲಿ ಬೌಲರ್ಗಳನ್ನು ಅಕ್ಷರಶಃ ಕಾಡಿದ್ರು. ವಿಶೇಷ ಅಂದರೆ ಅಭಿಷೇಕ್ 50 ರನ್ ಗಳಿಸಿದ್ದಾಗ KL ರಾಹುಲ್ ಒಂದು ಸುಲಭ ರನ್ಔಟ್ ಮಿಸ್ ಮಾಡಿದ್ರು. ಆ ಒಂದು ಜೀವದಾನ ಡೆಲ್ಲಿಗೆ ಎಷ್ಟು ದುಬಾರಿಯಾಯಿತು ಅಂದರೆ ಬರೋಬ್ಬರಿ 10 ಬೃಹತ್ ಸಿಕ್ಸರ್ ಹಾಗೂ ಬೌಂಡರಿಗಳನ್ನು ಚಚ್ಚಿದ ಅಭಿಷೇಕ್ ಶರ್ಮಾ ಕೇವಲ 68 ಎಸೆತಗಳಲ್ಲಿ ಅಜೇಯ 135 ರನ್ ಸಿಡಿಸಿ ತಮ್ಮ 2ನೇ IPL ಶತಕ ಪೂರೈಸಿದ್ರು. ಇವರ ಜೊತೆಗೆ ಕೊನೆಯಲ್ಲಿ ಬಂದ ಹೆನ್ರಿಕ್ ಕ್ಲಾಸಿನ್ ಕೇವಲ 13 ಎಸೆತಗಳಲ್ಲಿ 37 ರನ್ ಚಚ್ಚಿ ಫಿನಿಶಿಂಗ್ ಟಚ್ ಕೊಟ್ಟರು. ಮುಖೇಶ್ ಕುಮಾರ್, ನಟರಾಜನ್, ಕುಲ್ದೀಪ್ ಯಾದವ್ ಸೇರಿದಂತೆ ಡೆಲ್ಲಿಯ ಯಾವೊಬ್ಬ ಬೌಲರ್ ಕೂಡ ಈ ರನ್ ಹೊಳೆಯನ್ನು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಅಂತಿಮವಾಗಿ ಹೈದರಾಬಾದ್ 20 ಓವರ್ಗಳಲ್ಲಿ 242 ರನ್ಗಳ ಬೃಹತ್ ಮೊತ್ತ ಕಲೆ ಹಾಕಿತು. ಡೆಲ್ಲಿ ಹೋರಾಟಕ್ಕೆ ಅಡ್ಡಿಯಾದ ಇಶಾನ್ ಮಾಲಿಂಗ ರಿವರ್ಸ್ ಸ್ವಿಂಗ್ ಮ್ಯಾಜಿಕ್. 243 ರನ್ಗಳ ಅಸಾಧ್ಯ ಗುರಿ ಬೆನ್ನತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ಗೆ ಆರಂಭದಲ್ಲೇ ಫತುಮ್ ನಿಸಾಂಗ ವಿಕೆಟ್ ಕಳೆದುಕೊಂಡು ಆಘಾತ ಎದುರಾಯಿತು. ಆದರೆ KL ರಾಹುಲ್ 37 ರನ್ ಹಾಗೂ ನಿತೀಶ್ ರಾಣಾ 57 ರನ್ ಸಿಡಿಸಿ ಅದ್ಭುತ ಜೊತೆಯಾಟ ಆಡಿ ಡೆಲ್ಲಿಗೆ ಆಶಾಭಾವನೆ ಮೂಡಿಸಿದ್ರು. ಆದರೆ ಯಾವಾಗ ಈ ಜೊತೆಯಾಟ ಮುರಿಯಿತೋ ಅಲ್ಲಿಂದ ಡೆಲ್ಲಿಯ ಪತನ ಶುರುವಾಯಿತು. ಸಾಕಿಬ್ ಹುಸೇನ್ ಬೌಲಿಂಗ್ನಲ್ಲಿ ರಾಹುಲ್ ಔಟ್ ಆಗ್ತಾ ಇದ್ದಂತೆ ದಾಳಿಗಿಳಿದ ಯುವ ಬೌಲರ್ ಇಶಾನ್ ಮಾಲಿಂಗ ಡೆಲ್ಲಿ ಬ್ಯಾಟರ್ಗಳಿಗೆ ನರಕ ದರ್ಶನ ಮಾಡಿಸಿದ್ರು. ದಿಗ್ಗಜ ಲಸಿಂಗ್ ಮಲಿಂಗ ಅವರಿಂದಲೇ ರಿವರ್ಸ್ ಸ್ವಿಂಗ್ ಕಲಿತಿರುವ ಇಶಾನ್ ಮಾಲಿಂಗ ಅದ್ಭುತ ರಿವರ್ಸ್ ಸ್ವಿಂಗ್ ಮೂಲಕ ಸೆಟ್ ಆಗಿದ್ದ ನಿತೀಶ್ ರಾಣಾ ಅವರನ್ನ ಔಟ್ ಮಾಡಿದ್ರು. ಅದರ ಮುಂದಿನ ಎಸೆತದಲ್ಲೇ ಡೇಂಜರಸ್ ಡೇವಿಡ್ ಮಿಲ್ಲರ್ ಅವರನ್ನ ಗೋಲ್ಡನ್ ಡಕ್ಗೆ ಕ್ಲೀನ್ ಬೌಲ್ಡ್ ಮಾಡಿ ಹ್ಯಾಟ್ರಿಕ್ ಭೀತಿ ಹುಟ್ಟಿಸಿದ್ರು. ಕೊನೆಯಲ್ಲಿ ಸಮೀರ್ ರಿಜ್ವಿ 41 ರನ್ ಮತ್ತು ಟ್ರಿಸ್ಟನ್ ಸ್ಟಬ್ಸ್ 27 ರನ್ ಸಿಡಿಸಿ ಒಂದಷ್ಟು ಹೋರಾಟ ನಡೆಸಿದ್ರು. ಗೆಲುವು ಅಸಾಧ್ಯವಾಗಿತ್ತು. ಅಂತಿಮವಾಗಿ 20ನೇ ಓವರ್ನಲ್ಲಿ ಯುವ ಸ್ಪಿನ್ನರ್ ಹರ್ಷ ದುಬೆ ಬರೋಬ್ಬರಿ 3 ವಿಕೆಟ್ ಕೀಳೋ ಮೂಲಕ ಡೆಲ್ಲಿ ತಂಡವನ್ನು 195 ರನ್ಗಳಿಗೆ ಕಟ್ಟಿಹಾಕಿದ್ರು. ಈ ಮೂಲಕ ಸನ್ರೈಸರ್ಸ್ 47 ರನ್ಗಳ ಭರ್ಜರಿ ಜಯ ದಾಖಲಿಸಿತು. ಇಶಾನ್ ಮಾಲಿಂಗ 4 ವಿಕೆಟ್ ಪಡೆದು ಮಿಂಚಿದ್ರು. ಪಂದ್ಯದ ಬಳಿಕ ಮಾತನಾಡಿದ ಡೆಲ್ಲಿ ಕ್ಯಾಪ್ಟನ್ ಅಕ್ಷರ್ ಪಟೇಲ್, ನಾವು ಬಿಟ್ಟ ಆ ಒಂದು ಕ್ಯಾಚ್ ಮತ್ತು ರನ್ಔಟ್ ನಮಗೆ ಮುಳುವಾಯಿತು. ಆದರೆ ಅಭಿಷೇಕ್ ಶರ್ಮಾ ಆ ರೀತಿ ಬ್ಯಾಟಿಂಗ್ ಮಾಡುವಾಗ ಯಾವ ನಾಯಕನೂ ಯಾವ ಬೌಲರ್ ಕೂಡ ಏನು ಮಾಡಲು ಸಾಧ್ಯ ಇಲ್ಲ. ಈ ಸೋಲನ್ನು ಮರೆತು ನಾವು ಮುಂದೆ ಸಾಗ್ತೀವಿ ಅಂತ ಸೋಲಪ್ಕೊಂಡ್ರು. ಇತ್ತ ಹೈದರಾಬಾದ್ ಕ್ಯಾಪ್ಟನ್ ಇಶಾನ್ ಕಿಶನ್, ಈ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ಅಭಿಷೇಕ್ ಶರ್ಮಾಗೆ ಸಲ್ಲಬೇಕು. ನಮ್ಮ ತಂಡದಲ್ಲಿ ಎಲ್ರಿಗೂ ಸಿಕ್ಸರ್ ಹೊಡೆಯೋದು ಇಷ್ಟ, ನಾವು ಅದೇ ಮೈಂಡ್ಸೆಟ್ನಲ್ಲಿ ಆಡ್ತೀವಿ ಅಂತ ಖುಷಿ ಹಂಚಿಕೊಂಡ್ರು. ಇನ್ನು ಈ ಪಂದ್ಯದಲ್ಲಿ ಹಲವು ದಾಖಲೆಗಳು ನಿರ್ಮಾಣ ಆಗಿದೆ. ಅಭಿಷೇಕ್ ಶರ್ಮಾ ಸಿಡಿಸಿದ 135 ರನ್ IPL ಇತಿಹಾಸದ 5ನೇ ಅತಿ ಗರಿಷ್ಠ ವೈಯಕ್ತಿಕ ಸ್ಕೋರ್ ಆಗಿದೆ. ಸನ್ರೈಸರ್ಸ್ ಪರ ಅತಿ ಹೆಚ್ಚು ಪ್ಲೇಯರ್ ಆಫ್ ದಿ ಮ್ಯಾಚ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಅನ್ನೋ ಹೆಗ್ಗಳಿಕೆಗೆ ಅಭಿಷೇಕ್ ಪಾತ್ರ ಆದರು. ಅವರು 7 ಬಾರಿ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದರು. ಇಶಾನ್ ಮಾಲಿಂಗ ಅವರ 32 ರನ್ಗಳಿಗೆ 4 ವಿಕೆಟ್ಗಳ ಬೌಲಿಂಗ್ ಸ್ಪೆಲ್ ಹೈದರಾಬಾದ್ ಪರ ವಿದೇಶಿ ಬೌಲರ್ನ 3ನೇ ಅತ್ಯುತ್ತಮ ಪ್ರದರ್ಶನ ಆಗಿದೆ. ಸ್ನೇಹಿತರೆ, ಅಭಿಷೇಕ್ ಶರ್ಮಾ ಅವರ ಆ ಸ್ಫೋಟಕ 135 ರನ್ಗಳ ಇನ್ನಿಂಗ್ಸ್ ಬಗ್ಗೆ ನೀವೇನು ಹೇಳ್ತೀರಿ? KL ರಾಹುಲ್ ಮಾಡಿದ ಆ ರನ್ಔಟ್ ಮಿಸ್ ಡೆಲ್ಲಿಗೆ ಮುಳುವಾಯ್ತಾ? ಇಶಾನ್ ಮಾಲಿಂಗ್ ಅವರ ಬೌಲಿಂಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಕ್ರಿಕೆಟ್ ಲೋಕದ ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ.
ಇಂಥ ಆಸಕ್ತಿದಾಯಕ ಮಾಹಿತಿಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.